ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುಂದೆ ನೂರಾರು ಜನ ಜಮಾಯಿಸಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂತಂದ್ರೆ 200ಕ್ಕೂ ಹೆಚ್ಚು ಮನೆಗೆ ಡೆಮಾಲಿಷನ್ ಕಾರ್ಯ ಆಗಿದೆ. ಅದಕ್ಕೋಸ್ಕರ ಸಂತ್ರಸ್ತರು ಕಂಗಾಲಾಗಿ ತಮ್ಮ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ತೆರವು ಕಾರ್ಯ ಆಗಿದೆ. ನೂರಾರು ಸಂತ್ರಸ್ತರು ಕಂದಾಯ ಸಚಿವರ ಮನೆಯ ಬಳಿ ಜಮಾಯಿಸಿದ್ದಾರೆ. ಸಹಕಾರ ನಗರದ ಕೃಷ್ಣ ಬೈರೇಗೌಡರ ಮನೆಯ ಬಳಿ ಸಂತ್ರಸ್ತರು ತಮ್ಮ ಅಳಲನ್ನ ತೊಡ್ಕೊಳ್ಳೋಕೆ ಬಂದಿದ್ದಾರೆ. ಮನೆ ಕಳ್ಕೊಂಡು ಬೀದಿ ಪಾಲಾಗಿರುವಂತಹ ಜನ ಸಚಿವರ ಮನೆ ಬಳಿ ಧರಣಿ ಕೂತಿದ್ದಾರೆ. ಮನೆಯಲ್ಲಿರೋ ಪಾತ್ರೆ ಪಗಡೆ ಸಹಿತ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿಬಿಟ್ರು. ನೋಟಿಸೂ ಕೊಡಲಿಲ್ಲ, ಬೇರೆ ಕಡೆ ಸೌಲಭ್ಯನೂ ಕೊಡಲಿಲ್ಲ, ಹಾಗೆ ಬಂದು ಏಕಾಏಕಿ ಡೆಮಾಲಿಷನ್ ಮಾಡಿಬಿಟ್ಟಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ನೋಡಿ, ನೂರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ ಕೃಷ್ಣ ಬೈರೇಗೌಡರ ನಿವಾಸಕ್ಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತು ಬೆಂಗಳೂರಿನ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದ್ದ 200ಕ್ಕೂ ಅಧಿಕ ಮನೆಗಳನ್ನು ನೆಲಸಮ ಮಾಡಿರೋದು. 14 ಎಕರೆ ಪಾಲಿಕೆ ಜಾಗ ಅಂತ ಇದು. ಅಲ್ಲಿ ಅನಧಿಕೃತವಾಗಿ 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲಾಗಿದೆ ಅಂತ ನೆಲಸಮಗೊಳಿಸಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ವಂತೆ. ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅಥವಾ ಬದುಕೋದಕ್ಕೆ ಯಾವುದೇ ಸೌಲಭ್ಯ ಮಾಡಿಕೊಳ್ಳಿಲ್ಲ ಅಂತ ನೊಂದವರ ಅಳಲು. ಕೃಷ್ಣ ಬೈರೇಗೌಡರ ಮನೆಯ ಬಳಿ ಧರಣಿ ಕೂತಿರೋದನ್ನು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಕೃಷ್ಣ ಬೈರೇಗೌಡರ ನಿವಾಸದ ಮುಂದೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಈಗ ಸದ್ಯ ನೂರಾರು ಜನರು ಅಲ್ಲಿ ತಮ್ಮ ನೋವನ್ನ ಹೇಳ್ಕೊಳಕ್ಕೆ ಬಂದಿದ್ದಾರೆ ಕೃಷ್ಣ ಬೈರೇಗೌಡರ ನಿವಾಸಕ್ಕೆ. ಹೊರಗಡೆ ಬಂದ್ರ ನೊಂದವರ ಅಳಲು ಏನು ಅಂತ ಹೇಳಿ ಆಲಿಸಿದ್ರ, ಏನ್ ಕತೆ? ಶರತ್, ಏನು ನಿನ್ನೆ ಅಕ್ರಮವಾಗಿ ಕಟ್ಟಿದಂತಹ ಮನೆಗಳನ್ನ ಡೆಮಾಲಿಷನ್ ಮಾಡಿ ಜಿಬಿಗೆ ಪಾಲಿಕೆ ಮುಂದಾಗಿತ್ತು. ಹಾಗೆ 200ಕ್ಕೂ ಹೆಚ್ಚು ಮನೆಗಳನ್ನ ಏನು ಡೆಮಾಲಿಷನ್ ಕೂಡ ಮಾಡಿತ್ತು. ಸದ್ಯ ಈಗ ಅಲ್ಲಿ ಇದ್ದಂತಹ ವಲಸಿಗರು ಹಾಗೆ ಜನರು ಕೃಷ್ಣ ಬೈರೇಗೌಡ ಅವರ ಮನೆ ಮುಂದೆ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. 200ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರ ಮನೆ ಮುಂದೆ ಧರಣಿಗೆ ಕೂತಿದ್ದಾರೆ. ಏನು ನಿನ್ನೆ 200ಕ್ಕೂ ಹೆಚ್ಚು ಮನೆಯನ್ನ ಡೆಮಾಲಿಷನ್ ಕೂಡ ಮಾಡಿದ್ರು. ಸತತ 20ರಿಂದ 25 ವರ್ಷಗಳಿಂದನೂ ಕೂಡ ನಾವು ಇಲ್ಲಿ ವಾಸವಾಗಿದ್ವಿ. ಆದ್ರೆ ಏಕಾಏಕಿ ನಮಗೆ ಯಾವುದೇ ರೀತಿ ನೋಟಿಸ್ ಅನ್ನ ಕೊಡದೆ ಈ ರೀತಿಯಾಗಿ ಮಾಡಿರುವಂತದ್ದು ತುಂಬಾನೇ ನಮ್ಗೆ ಕಷ್ಟ ಆಗ್ತಾ ಇದೆ. ಗರ್ಭಿಣಿಯರಿದ್ದಾರೆ, ಮಕ್ಕಳಿದ್ದಾರೆ. ಹಾಗಾಗಿ ನಾವು ಯಾವ ರೀತಿಯಾಗಿ ವಾಸವನ್ನ ಮಾಡೋದು ಅಂತ ಹೇಳಿ ಇಲ್ಲಿನ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ನಿನ್ನೆಯೂ ಕೂಡ ಒಬ್ಬ ಗರ್ಭಿಣಿ ಹೆಂಗಸು ನಿನ್ನೆ ಡೆಮಾಲಿಷನ್ ಆದಂತಹ ಸಂದರ್ಭದಲ್ಲಿ ಅಂಗಲಾಚಿ ಬೇಡ್ಕೊಳ್ತಾರೆ. ಯಾವುದೇ ರೀತಿ ನಮ್ಗೊಂದ್ ರೀತಿಯಾಗಿ ಸಹಾಯವನ್ನ ಮಾಡಿಕೊಡಿ 2 ದಿನ ಮೆಟ್ಟಿಗೆ ಅಂತ ಹೇಳಿ. ಆದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಡೆಮಾಲಿಷನ್ಗೆ ಮುಂದಾಗ್ತಾರೆ. ಸ್ವತಃ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನ್ ನಿಮ್ಮ ಹೆಸರು? ನಂದು ಹೆಸರು ಸಾದಿಯಾ ತಾಜು. ಏನಾಯ್ತು ಮೇಡಮ್? ನೆನ್ನೆ ಬಂದು ಅವರು ಮನ್ಕೊಂಡಿತ್ತು. ನಾನು ನನ್ನ ಮಕ್ಕಳು ಹಂಗೇನೆ ಕರ್ಕೊಂಡು ಬಂದು ಆಚೆ ಕಡೆ ಕರೆಸಿ ಮನೆ ಇಟ್ಬಿಟ್ರು. ಅದಕ್ಕೆ ನಮ್ಗೆ ಮನೆ ಬೇಕು. ಇವಾಗ ನನ್ನ ಎಷ್ಟು ವರ್ಷದಿಂದ ವಾಸ ಇದ್ರಿ? 20 ವರ್ಷ ಇಂದ. ಎಷ್ಟು ಜನ ಮಕ್ಕಳಮ್ಮ? ನಿನ್ನೆ ಏನು 3 ಮಕ್ಕಳು ಇದೆ ನಮ್ಗೆ. ನಾನು ಪ್ರೆಗ್ನೆಂಟ್ ಇದ್ದೀನಿ, 9 ತಿಂಗಳು. ಅವ್ರು ಕರ್ಕೊಂಡು ಆಚೆ ಕಡೆ ಕರೆಸ್ಬಿಟ್ಟು ನನ್ನ ಮಕ್ಕಳು ಇದ್ದಾರೆ. ಅಲ್ಕೊಂಡಿದ್ರೇನೆ ಅವ್ರು ಕಲ್ಬಿಟ್ಟಿದ್ದು ನಮ್ಮನ್ನ. ಹಿಂಗೇನೆ ಬಂದು ಕಲ್ಬಿಟ್ಟು ಆಚೆ ಕಡೆ ಹಿಂಗೆ JCB ತಕೊಂಡ್ ಬಂದ್ರಿ. ನನ್ನ ಮಕ್ಳಿಗೆ ಬಟ್ಟೆನೆ ತಕೊಂಡೋಗಿ ಕೊಟ್ಟಿಲ್ಲ. ಹಂಗೇನೆ ಕಲ್ಸ್ಬಿಟ್ಟು ಹಿಂಗೇನೆ ಮಾಡ್ಬಿಟ್ಟಿದ್ದಾರೆ. ಅಮ್ಮ, ನಿಮ್ಮ ಹತ್ರ ವೋಟರ್ ID ಆಧಾರ್ ಕಾರ್ಡ್ ಇದೆಯಾ? ಯಾಕಂತ ಹೇಳಿದ್ರೆ ವೋಟರ್ ID, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು. ನಾನು ಬೆಂಗಳೂರು ನಿವಾಸಿ, ನಾನು ಎಲ್ಲಿನೂ ಇಲ್ವಾ. ನಾನು ಆಚೆ ಕಡೆ ಅಂತ ಬಂದಿಲ್ಲ. ನಾನು ಬಂದ್ಬಿಟ್ಟು ಬೆಂಗಳೂರು ಅವ್ರದ್ದೆ. ನಾನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು. ಇಷ್ಟು ವರ್ಷ ನಾನು ಹೋಗ್ತಾ ಇರೋದು ಕಾಂಗ್ರೆಸ್ ಕಡೆನಿಂದ. ನಾವು ಕೇಳ್ಕೊಳ್ತಿದೀವಿ ಸರ್, ನಮ್ಮ ಮನೆಗೆ ಈ ತರ ಆಗ್ತಾ ಇದೆ ಅಂತ. ಅವ್ರು ಕೇಳಿಲ್ಲ. ಅವರು ಬೀದಿ ಪಾಲಿನಲ್ಲಿ ನಾವು ಮಾಡಿದ್ವಿ. ಸಿಲಿಂಡರ್ ಎಲ್ಲ ಹಾಕ್ಬಿಟ್ಟು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ನಮ್ ಏಕಾಏಕಿ ಬಂದ್ಬಿಟ್ಟು ನಮ್ಗೆ ಆಚೆ ಮಲ್ತಾ ಇತ್ತಿನ ಮಕ್ಕಳ ಎದ್ಬಿಟ್ಟು ಆಚೆ ಕಡೆ ಕುಡಿಸ್ಬಿಟ್ಟು ನಮ್ಗೆ ಒಂದು ನೀರನ್ನು ಬಾಟಲ್ ತೆಗಿಯಕ್ ಕೊಟ್ಟಿಲ್ಲ. ನಮ್ಗೆ ಅದು ಬೇಕಾ ಇದ್ ಮಾಡ್ಬಿಟ್ಟಿದ್ದಾರೆ, ಬೀದಿ ಪಾಲ್ ಮಾಡ್ಬಿಟ್ಟು. ನೈಟ್ ಎಲ್ಲ ನಮ್ಮ ಹೆಣ್ಮಕ್ಳು ಇಟ್ಕೊಂಡು. ಎಷ್ಟು ವರ್ಷದಿಂದ ಇದ್ದೀರಾ ಮೇಡಮ್ ಇಲ್ಲಿ?
20 ವರ್ಷದಿಂದ ಯಾವಾಗ ಸರ್ಕಾರ ಜಮೀನ ಕಂಡಿಲ್ವಾ ಅವ್ರಿಗೆ? ನಾವು ಬೇಕಾದ್ರೆ ಅದು ಜಸ್ಟ್ ಇದು ಕಸ ಎಲ್ಲ ಕಸ ಗಾಡಿ ಎಲ್ಲ ತಂದು ಹಾಕ್ತಿದ್ರು, ಅದ್ರ ಮೇಲೆ ಮನೆ ಕಟ್ಟಿರೋದಕ್ಕೆ ನಿಮ್ಗೆ ಕಾಣಿಸ್ತಾ? ಶರತ್ತೇನೆ 20 ವರ್ಷದಿಂದನೂ ಕೂಡ ನಾವು ಇಲ್ಲಿ ವಾಸವಾಗಿದ್ದೀವಿ, ಆದ್ರೂ ಕೂಡ ಈ ರೀತಿಯಾಗಿ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮತವನ್ನ ಚಲಾಯಿಸಿದ್ರೆ ಅದೇ ಸರ್ಕಾರದಿಂದ ನಮಗೆ ತೊಂದರೆ ಆಗ್ತಿದೆ ಅಂತಾನೂ ಕೂಡ ಹೇಳ್ತಾ ಇರೋದು. ನಾನು ಮತ್ತಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಲೋ ಮೇಡಮ್, ನಾವು 40 ವರ್ಷದಿಂದ ಇದ್ದೀವಿ. 40 ವರ್ಷದಿಂದ ಇದೀವಿ. ಏನೋ ಗೋರ್ಮೆಂಟ್ ಜಾಗದಲ್ಲಿ ನಾವು ಕಟ್ಕೊಂಡಿದೀವಿ. ನಮ್ಮ ತಂದೆ ತಾಯಿ ನೋಡಿ, ನಮ್ಮ ಯಜಮಾನಿಲ್ಲ, ಮಕ್ಳಿಬ್ರು ಇದ್ದಾರೆ, ಅವ್ರು ಬಾಡಿಗೆ ಮನೆಗೆ ಹೋಗ್ಬಿಟ್ರು. ನಾ ಎಲ್ಲ ಇರೋದು ಅಲ್ಲಿರೋವರೇ. ನಾವು 40 ವರ್ಷದಿಂದ ಇದೀವಿ ಮನೆಗಳಿಲ್ದ. ಇವರು ಅರ್ಧ ಎಲ್ಲ ನಮ್ಮ ನೋಟಿಸ್ ಏನು ಕಳಿಸಿಲ್ಲ ನಮ್ಗೆ. ಬಂದೆ ಏಕ್ದಮ್ಮು ಇವಾಗ ನೋಡಿ, ನನ್ನ ಗಂಡ ಇಲ್ಲ, ಮಕ್ಳಿಲ್ಲ, ಯಾರು ಇಲ್ಲ. ನಾನು ನಿಮ್ಮ ಮಾತ್ರ ತಿಂತೀನಿ, ಕೆಲಸನೂ ಇಲ್ಲ. ನನ್ಗೆ 68 ವರ್ಷ ಆಗಿದೆ. ನಾನು ಒಬ್ಬಳಿದ್ದೀನಿ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ನನಗೆ ಡಿಪೋ ತಿಂದ್ರೆ ಇದೆ, ಇಲ್ದಿದ್ರೆ ಇಲ್ಲ ನಮ್ಗೆ. ಇವಾಗ ಮನೆ ನಮ್ದು ಲಾಸ್ಟ್ ಮನೆ ಇದೆ. ಆ ಮನೆನ ನಮ್ಗೆ ದಕ್ಕೊಟ್ರೆ ನನ್ನ ಸಂಸಾರ ಆಗುತ್ತೆ. ಇಲ್ದಿದ್ರೆ ಆ ಮನೆಗೆ ಏನಾನ ಮಾಡ್ಕೊಂಡು ನಾನು ಸಾಯ್ತೀನಿ ಮೇಡಮ್. ಯಾರು ದಿಕ್ಕಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಅಷ್ಟು ಕೇಳ್ಕೊಂತ ಇದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ, ನಾವು ಅವ್ರಿಗೆ 40 ವರ್ಷದಿಂದ ಓಟ್ ಹಾಕಿದ್ದೀವಿ. ಅವ್ರ ಮೇಲೇನೆ ನಂಬಿಕೆನಿಂದ ಇದೀವಿ. ಇವರು ಕೈ ಬಿಟ್ರೆ ನಾವು ಏನ್ ಆಗ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ನಾವು ಕೈ ಮುಗಿತೀವಿ, ಬೇಡ್ಕೊಂತೀವಿ, ಕಣ್ಣೆ ತೋರಿಸಿ ಸರ್ ನಮ್ಗೆ. ಇಲ್ದ್ರೆ ಏನೇನ ಇಷ್ಟ ಕೊಡ್ಬಿಡಿ, ಬಡವ್ರಿಗೆ ಸತ್ತೋಗ್ತೀವಿ. ನೀವೇ ಅನ್ನ ಹಾಕ್ತಾ ಇದ್ದೀರಾ. ಎಸ್, ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕಿದ್ವಿ, ಹೀಗಾಗಿ ನಮ್ಗೊಂದಷ್ಟು ಸಹಾಯನ ಮಾಡಿಕೊಡಿ. ಇವಾಗ ಡೆಮಾಲಿಷನ್ ಆಗಿರುವಂತಹ ಮನೆಯನ್ನ ಅಥವಾ ನಾವು ಉಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದಷ್ಟು ಮನೆಯನ್ನ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ಇರುವಂತದ್ದು. ಸರ್, ಏನ್ ಹೇಳ್ತೀರಾ ಸರ್? ಮೇಡಮ್, ಅರ್ಧ ರಾತ್ರಿ ಬಂದು ಮನೆ ಕಿತ್ತಿದ್ದಾರೆ. ಬೆಳಗ್ಗೆ ಒಬ್ಬರವ್ರಿಗೆ ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳು, 2 ವರ್ಷ ಮಕ್ಕಳು, 3 ವರ್ಷ ಮಕ್ಕಳು. ಈ ಚಳಿನಲ್ಲಿ ಈಚೆ ನಮ್ಮ ಮನೆ ಏನಿಲ್ಲ, ಚಾಪೆ ಇಲ್ಲ, ಏನಿಲ್ಲ. ಈಚೆ ಚಳಿದಲ್ಲಿ ಮಕ್ಕಳಿದೀವಿ. 2 ಮಕ್ಕಳು ತಗೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಚಳಿಯಿಂದ. ಅವ್ರ ಮಕ್ಕಳನ್ನ ಗರ್ಭವತಿ ಇದ್ದಾರೆ, ಮೇಲೆ ಹೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ, ಕಿತ್ತಿ ಬಿಸಾಕ್ಬಿಟ್ರು. 15 ವರ್ಷದಿಂದ ಅಲ್ಲಿದ್ದೀವಿ ನಾವು. ಸಿಲಿಂಡರ್ ಎತ್ತಿ ಆಚೆ ಇಕ್ಕಿ ಅಂತ ಹೇಳ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಬಡವರು ಎಲ್ಲೋಗೋದು ಇವಾಗ? ಇದಕ್ಕೇನ ಸರ್ಕಾರ ಇರೋದು? ಎಲ್ಲಾರು ಇವಾಗ ರೋಡ್ ಮೇಲೆ ಮಲಗಿದ್ದಾರೆ. ಎಲ್ಲಾರು ಯಾರು ಕೊಡ್ತಾರೆ ನ್ಯಾಯ? ಊಟ ಇಲ್ಲ, ತಿಂಡಿ ಇಲ್ಲ, ನೋಡಿ ಹೆಂಗಿದ್ದಾರೆ. ಎಲ್ಲ ರೋಡ್ ಮೇಲೆ ಮಲಗಿದ್ದಾರೆ ಪಾಪ ಹುಡುಗರು, ಮಕ್ಕಳು ಎಲ್ಲಾರು. ಯಾರು ಕೊಡ್ತಾರೆ ನ್ಯಾಯ? ನ್ಯಾಯ ಬೇಕು ಸರ್, ನ್ಯಾಯ. ನೋಡಿ ಎಲ್ಲಾರು ಪ್ರೆಗ್ನೆಂಟ್ ಎಲ್ಲ ಆಚೆ ಹಾಕಿದ್ದಾರೆ ಸರ್, ಅವ್ರಿಗೆಲ್ಲ ನ್ಯಾಯ ಕೊಡ್ತೀವಿ ಸರ್. ಏನ್ ಸರ್ಕಾರ ಸರ್? ಓಟಿಗೆ ಮನೆಗಳ ಹತ್ರ ಬರ್ತಾರೆ, ಎಲ್ಲ ಸರ್ಕಾರ ಗೆದ್ದಿದ ಮೇಲೆ ಇಲ್ಲ ರೋಡ್ ಮೇಲೆ ಹಾಕ್ತಾರೆ. ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು ಸರ್, ನ್ಯಾಯ ಕೊಡ್ತೀವಿ ಸರ್. ನಮಗ್ ನ್ಯಾಯ ಬೇಕು ಸರ್. ಸರ್ಕಾರದ ಹತ್ರ ಏನಂತ ಕೇಳ್ಕೊಳ್ತೀರಾ ಸರ್? ನಮಗ್ ಮನೆ ಬೇಕು ಮ್ಯಾಮ್. ಮನೆ ಎಲ್ಲ ಹೋಗಿದೆ, ಅವ್ರ ಮನೆ ಕೊಡ್ಸಿ. ಇವಾಗ ರೋಡ್ ಮೇಲೆ ಬಂದು ಮಲಗಿದ್ದಾರೆ ರಾತ್ರಿ ಎಲ್ಲ ಚಳಿಯಲ್ಲಿ. ಪಾಪ ವಯಸ್ಸಾಗಿರೋರು, ಪ್ರೆಗ್ನೆಂಟು, ಚಿಕ್ಕ ಮಕ್ಕಳವರು, ಎಷ್ಟೋ ಮಕ್ಕಳಿಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ನ್ಯಾಯ ಕೊಡ್ಸಿ ಮೇಡಮ್. ಬೇರೆ ಏನು ಬೇಡ. ಅವ್ರಿಗೆ ಮನೆಗಳು ಹೋಗಿದೆ, ಮನೆ ಕೊಡ್ಸಿ. ಅವ್ರಿಗೊಂದು ನ್ಯಾಯ ಕೊಡ್ಸಿ ಮ್ಯಾಮ್. ಅದೇ ಬೇಕಾಗಿರೋದು. ನಮ್ಗೆ ಏನು ಬೇಡ, ನಿಮ್ಗೆ ನ್ಯಾಯ ಕೊಡ್ತೀವಿ ಸರ್, ನ್ಯಾಯ. ಎಸ್ ಶರತ್, ಏನು ನಮ್ಗೆ ಮನೆ ಬೇಕು, ನಮ್ಗೆ ಉಳ್ಕೊಳ್ಳೋದಕ್ಕೆ ಮನೆ ಬೇಕು, ದಯವಿಟ್ಟು ನಮ್ಗೆ ಮನೆಯನ್ನ ಕೊಡ್ಸಿ ಅಂತ ಹೇಳಿ ಸದ್ಯ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.